ಸ್ನೇಹಿತರೆ, ಈ ವಿಡಿಯೋ ನೋಡಬೇಕಾದ್ರೆ ಅತ್ಯದ್ಭುತ ಅನುಭವಕ್ಕಾಗಿ ಕಿವಿಗೆ ದಯವಿಟ್ಟು ಏರ್ಫೋನ್ ಬಳಸಿ. ಒಬ್ಬರ ಮನೆ ಬಾಗಿಲು ಮುಚ್ಚಿದ್ರೆ ತೆರೆಯಬಹುದು, ಆದರೆ ಮನಸ್ಸಿನ ಬಾಗಿಲು ಮುಚ್ಚಿದ್ರೆ ತೆರೆಯಲು ಸಾಧ್ಯವಿಲ್ಲ. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ನನಗೋಸ್ಕರ ಕಾಯುವವರಿಗೆ ನಾನು ಸಿಗದೇ ಇರಬಹುದು, ಆದರೆ ನನ್ನನ್ನು ನಂಬಿದವರಿಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ. ನಾನು ಬೇಕು ಅನ್ನುವವರಿಗಿಂತ ನಾನೇ ಬೇಕು ಅನ್ನುವವರು ಮಾತ್ರ ನನಗೆ ಮುಖ್ಯ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದ್ರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ನೀಡದೇ ಇರೋದು. ಸಂಬಂಧಗಳು ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು. ಅವರೇ ಮಾತಾಡಲಿ, ನಾನು ಯಾಕೆ ಮಾತಾಡಿಸಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಈ ಭಾವನೆ ಬಂದಿದ್ರೆ, ನೀವು ಆ ಸಂಬಂಧವನ್ನು ಕಳೆದುಕೊಳ್ಳಲು ಮೊದಲ ಹೆಜ್ಜೆ ಇಟ್ಟಿದ್ದೀರಿ ಎಂದರ್ಥ. ಕಳೆದು ಹೋದವರನ್ನು ಹುಡುಕಬಹುದು, ಆದರೆ ಬದಲಾದವರನ್ನು ಹುಡುಕುವುದು ತುಂಬಾ ಕಷ್ಟ. ಯಾರನ್ನು ಎಲ್ಲಿ ಇಡಬೇಕು ಅಲ್ಲಿಯೇ ಇಡಬೇಕು. ಅದನ್ನು ಬಿಟ್ಟು ನಾವು ನಮ್ಮ ಮನಸ್ಸಲ್ಲಿ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಕೊಡುತ್ತೇವೆ ಅಲ್ವಾ? ಅದೇ ನಾವು ನಮ್ಮ ಜೀವನದಲ್ಲಿ ಮಾಡುವ ದೊಡ್ಡ ತಪ್ಪು. ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು. ಅದು ವಸ್ತುವಾದರೂ ಸರಿ, ವ್ಯಕ್ತಿಯಾದರೂ ಸರಿ. ಒಂದ್ಸಲ ಹೇಳಬೇಕು, 2 ಸಲ ಹೇಳಬೇಕು. ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ಬಿಟ್ಟು ಬಿಡಬೇಕು. ಯಾಕಂದ್ರೆ ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಹೇಳೋ ಪದಕ್ಕೆ ಅರ್ಥನೇ ಇರೋಲ್ಲ, ಹೇಳೋ ವ್ಯಕ್ತಿಗೂ ಬೆಲೆ ಇರೋಲ್ಲ. ನನ್ನ ಈ ನೋವಿಗೆ ನಾನೇ ಕಾರಣ ಹೊರತು ಬೇರಾರೂ ಅಲ್ಲ. ಅತಿಯಾಗಿ ನಂಬಿದ್ದು ನಾನೇ, ಅತಿಯಾಗಿ ಬಯಸಿದ್ದು ನಾನೇ. ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ 1000 ಅರ್ಥಗಳಿವೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕೆಂದ್ರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ಸಮಯ ಮತ್ತು ನಗು ಇವೆರಡು ಜೀವನದ ವಿಚಿತ್ರಗಳು. ಕೆಲವೊಮ್ಮೆ ಸಮಯ ನಮಗೆ ನಗುವುದನ್ನೇ ಮರೆಸಿಬಿಡುತ್ತದೆ, ಮತ್ತೊಮ್ಮೆ ನಗು ಸಮಯವನ್ನೇ ಮರೆಸಿಬಿಡುತ್ತದೆ. ನಮ್ಮ ಜೀವನದ ಕೆಲವೊಂದು ಪ್ರಶ್ನೆಗಳನ್ನು ಸಮಯಕ್ಕೋ ಸಂದರ್ಭಕ್ಕೋ ಬಿಟ್ಟು ಬಿಡಬೇಕು. ಉತ್ತರ ತಾನಾಗಿಯೇ ಸಿಗುತ್ತೆ. ಈ ಜಗತ್ತಿನಲ್ಲಿ ಪ್ರೀತಿಗೆ ಬೆಲೆ ಇಲ್ಲದಿರಬಹುದು, ಆದರೆ ಪ್ರೀತಿಯಲ್ಲಿ ಸೋತಿರೋ ಜೀವಕ್ಕೆ ಬೆಲೆ ಕಟ್ಟಲು ನಮ್ಮಿಂದ ಸಾಧ್ಯವಿಲ್ಲ. ಸಮಯಕ್ಕೆ ಕೇಳಿದೆ, ಮತ್ತೆ ಬರುವೆಯಾ ಎಂದು. ಸಮಯ ಹೇಳಿತು, ನಿಮ್ಮವರೇ ನಿನ್ನ ಜೊತೆ ಬರ್ತಿರುವಾಗ ನಾನು ಹೇಗೆ ಬರಲಿ ಅಂತ. ಸೋತಾಗ ನಿನ್ನ ಕಣ್ಣೊರೆಸಲು ಇಲ್ಲದ ಕೈಗಳು ನೀನು ಗೆದ್ದಾಗ ಬೆನ್ನು ತಟ್ಟಲು ಬೇಗ ಮುಂದೆ ಬರುತ್ತವೆ. ಇದುವೇ ಜೀವನದ ಸತ್ಯ. ಸಂತೋಷದ ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಬಾಗಿಲು ತೆರೆಯುತ್ತದೆ. ಆದ್ರೆ ನಾವು ಎಲ್ಲಿಯವರೆಗೂ ಮುಚ್ಚಿದ ಬಾಗಿಲಿನ ಕಡೆಗೆ ನೋಡುತ್ತಿರುತ್ತೇವೆಯೋ ಅಲ್ಲಿ ತನಕ ನಮಗಾಗಿ ತೆರೆದ ಇನ್ನೊಂದು ಬಾಗಿಲು ಕಾಣಿಸುವುದಿಲ್ಲ. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದಾಗ ಬೇಜಾರು ಮಾಡಿಕೊಳ್ಳದಿರಿ, ಏಕೆಂದ್ರೆ ಬಡ ಜನರಿಗೆ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಳ್ಳುವ ಯೋಗ್ಯತೆ ಇರೋದಿಲ್ಲ. ಸ್ನೇಹಿತರೆ, ನಿಮ್ಮ ಬಹು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಯಾವಾಗಲೂ ನಮ್ಮ ಜೊತೆ ಇರೋದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ.